ಅಂಜಲಿ ಅಂಜಲಿ ಅಂಜಲಿ. ನನ್ನ ಲೈಫಲ್ಲಿ ಇವಳೇನು ಮೊದಲನೇ ಹುಡುಗಿನ, ಇವಳನ್ನ ಬಳಸ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಥರ ಬಿಸಾಕ್ಬೋದಾಗಿತ್ತು. ಎಡ್ವರ್ಟ್ ಮಾಡ್ಕೊಂಡಿಯಲ್ಲೋ ಕಮಲ್, ಎಡ್ವರ್ಟ್ ಮಾಡ್ಕೊಂಡಿಯಲ್ಲೋ. ನಾನು ಆಗಾಗ ಬರ್ತಾ ಇರ್ತೀನಿ ಆಯ್ತಾ. ಚೆನ್ನಾಗಿ ಓದಬೇಕು. ಹಾಂ, ಅಂಜಲಿ ಪುಟ್ಟ, ಎಲ್ಲಿದ್ಯಾ ಕಂದ? ಅಂಜಲಿ, ಅಂಜಲಿ ಎಲ್ಲಿದ್ಯಮ್ಮ? ಅಂಜಲಿ ಪುಟ್ಟ, ನೀನ್ ಕೊಟ್ಟ ಮಾತು ಉಳಿಸ್ಕೊಂಡ್ಬಿಟ್ಟೆ ಕಣಮ್ಮ. ನನ್ನ ರಘು ಮದ್ವೆ ಮಾಡಿಸೇ ಬಿಟ್ಟೆ. ನಿನ್ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ನಿನಗೆ ಮುಂದಿನ ಜನ್ಮ ಅಂತೇನಾದ್ರೂ ಇದ್ರೆ ನನ್ನ ಮಗಳಾಗಿ ಹುಟ್ಟಬಾ ಅಮ್ಮ. ಹಾಗಾದ್ರೂ ನಿನ್ನ ಋಣನ ತೀರ್ಸಕ್ಕೆ ಟ್ರೈ ಮಾಡ್ತೀನಿ. ಅಂಜಲಿ ಪುಟ್ಟ, ಅಳ್ತಿದ್ಯಾ ಬಂಗಾರ? ಅಳ್ಬೇಡ ಚಿನ್ನ, ಅತ್ತೆನ ನಗ್ನಗ್ತಾ ಕಳಿಸ್ಕೊಡು. ಸಾಕ್ಷಿ, ನಡೆ ಮುಹೂರ್ತಾಯ್ತು. ಅಮ್ಮನ ಹತ್ರ ಆಶೀರ್ವಾದ ತೊಗೊಳುವಂತೆ. ಸಾಕ್ಷಿ ರಘು ಬಂದಿದ್ದಾರೆ ನಿನ್ನ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ. ಅಮ್ಮ, ನಾನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತು. ನನ್ನ ನೀನು ಯಾವತ್ತೂ ಕ್ಷಮಿಸಲ್ಲ ಅಂತಲೂ ನನಗೆ ಗೊತ್ತು. ಆದರೆ ಅಮ್ಮ, ಪ್ಲೀಸ್
ಈ ಮನೆ ಬಿಟ್ಟು ಹೋಗೋಕ್ಕೆ ಮುಂಚೆ ಒಂದೇ ಒಂದ್ಸರಿ ಆಶೀರ್ವಾದ ಮಾಡಮ್ಮ. ಅದಕ್ಕೆ ಸಾಕ್ಷಿ ಮೇಲೆ ಯಾಕೆ ಇಷ್ಟೊಂದು ನಿಮಗೆ ಕೋಪ? ನಿಮಗಿರೋದು ಒಬ್ಳೆ ಮಗಳು, ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ನಗನಗ್ತಾ ಎರಡು ಮಾತಾಡಿಸಿ ಅವಳನ್ನು ಹರಿಸಿ ಕಳಿಸಿ. ಅಣ್ಣ, ಅತ್ತಿಗೆ, ನಾನು ಬರ್ತೀನಿ. ಅತ್ತೆ, ಬರ್ತೀನಿ. ಹೋಗಿ ಬರ್ತೀನಮ್ಮ. ನಿಮ್ಮೆಲ್ಲರ ಇಷ್ಟದಂತೆ ನನ್ನ ಮಗಳ ಮದುವೆ ಮಾಡಿ ಬೀಳ್ಕೊಟ್ಟು ಬಂದಿದ್ದಾಯ್ತಲ್ವಾ? ನಾವು ಹೊರಡೋ ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನು ಹೇಳ್ತಿದ್ಯಮ್ಮ? ನಾವು ಈ ಮನೆ ಬಿಟ್ಟು ಹೋಗಬೇಕು. ಅಮ್ಮ, ಈಗ ನಾವು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನೀ ಹೇಳಿದ್ ಮರ್ತ್ಬಿಟ್ಯಾ ನರಹರಿ? ಸಾಕ್ಷಿ ಮದುವೆ ಆದ್ಮೇಲೆ ನಾವು ಬೇರೆ ಮನೆಗೆ ಹೋಗೋದು ಅಂತ ನೀನೇ ಹೇಳಿದ್ದೆ ಅಲ್ವಾ? ಈಗ ಅದರಂತೆ ನಾವು ಬೇರೆ ಮನೆಗೆ ಹೋಗ್ಬೇಕು. ಮನೆ ಯಾಕೆ ಬಿಟ್ಟು ಹೋಗ್ತಿದ್ದೀರಾ ಅಜ್ಜಿ? ಅಮ್ಮ, ಈ ಮನೇಲಿ ಏನು ಕೆಟ್ಟದಾಗಿಲ್ವಲ್ಲ, ಎಲ್ಲ ಒಳ್ಳೇದೇ ಆಗಿದೆಯಲ್ಲ. ಆದ್ರೆ ನನಗೆ ಹಾಗನ್ನಿಸ್ತಾ ಇಲ್ಲ. ನಾನಂತೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬರೋರು ನನ್ನ ಜೊತೆ ಬರ್ಬೋದು ಅಷ್ಟೇ. ಅಜ್ಜಿ, ನಾನು ಯಾವ ಚೇಷ್ಟೆನೂ ಮಾಡಲ್ಲ, ಮ್ಯಾಜಿಕ್ಕು ಮಾಡಲ್ಲ. ಪ್ಲೀಸ್ ನೀವು ಮತ್ತೆ ಈ ಮನೆ ಬಿಟ್ಟು ಹೋಗ್ಬೇಡಿ ಅಜ್ಜಿ. ಪ್ಲೀಸ್ 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 ಅಜ್ಜಿ. ಯಾವ ಭೂತ ತಡೆದ್ರು ಅಷ್ಟೇ, ಮನುಷ್ಯರು ಹೇಳಿದ್ರಷ್ಟೇ. ನಾನಂತೂ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ಅಮ್ಮ, ಸಾಕ್ಷಿ ಮದುವೆ ನಿನ್ನ ವಿರುದ್ಧವಾಗಿ ನಡೀತು, ಅದಕ್ಕೆ ನಿನಗೆ ಬೇಜಾರಾಗಿರ್ಬೋದು, ಒಪ್ಕೋತೀನಿ. ಆದರೆ ಮನೆ ಬಿಟ್ಟು ಯಾಕೆ ಹೋಗ್ಬೇಕು? ಅದು ಅಲ್ಲ, ಇದ್ದಕ್ಕಿದ್ದಾಗ ಈಗ ಮನೆ ಬಿಟ್ಟೋದ್ರೆ ಮನೆ ಸಿಗ್ಬೇಕಲ್ಲ. ನಾನಂತೂ ಹೋಗೋ ನಿರ್ಧಾರ ಮಾಡಿದ್ದೀನಿ. ನೀನು ಮನೆ ಹುಡುಕೋ ಕಷ್ಟ ತಗೋಬೇಕಾದ್ದಿಲ್ಲ. ಸುಹಾಸ ಈಗಾಗಲೇ ಮನೆ ಹುಡುಕಿದ್ದಾನೆ. ಏನು? ಸುಹಾಸ ಬೇರೆ ಮನೆ ನೋಡಿದಾನ? ಏನೋ ಇದು ಸುಹಾಸ, ನನಗೊಂದು ಮಾತು ಹೇಳೋಕ್ಕಾಗಲಿಲ್ವೇನೋ? ಇಷ್ಟು ಗುಟ್ಟಾಗಿ ಹುಡುಕೋ ಅಗತ್ಯ ಏನಿತ್ತು? ಸಾರಿ ಅಣ್ಣ, ಅಮ್ಮ ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಅಂದ್ರೆ ನೀವೆಲ್ಲ ಈ ಮನೆ ಬಿಟ್ಟು ಹೊರಟೋಗ್ಬಿಡ್ತೀರಾ? ಅಮ್ಮ, ಯಾಕಿಷ್ಟು ಕಠಿಣವಾದ ನಿರ್ಧಾರ ತಗೋತಾ ಇದ್ದೀರಾ? ನಾವೇನೋ ಈ ಮನೆ ಬಿಟ್ಟು ಹೋಗ್ಬೋದು, ಆದರೆ ಆ ಪುಟಾಣಿ ಅಂಜಲಿ ಅವಳೆಲ್ಲಿ ಹೋಗ್ತಾಳೆ? ಅವಳೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗತ್ತಾ? ಹಾ, ಕೇಳಿದಳಮ್ಮ. ನಾನು ಒಬ್ಬಳನ್ನೇ ಬಿಟ್ಟು ಹೋದ್ರೆ ನಂಗೆ ಎಷ್ಟು ಭಯ ಆಗಲ್ವಾ? ಯಾರಿಗೆ ಈ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ವೋ ಅವ್ರು ಇನ್ನು ಮುಂದೆ ಭೂತದ ಜೊತೆ ಇಲ್ಲೇ ಇರಬಹುದು. ಆದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಮನೆ ಬಿಟ್ಟು ಬರದೇ ಇರೋ ಜೊತೆ ಇನ್ನು ಮುಂದೆ ನನಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇನ್ಯಾರು ಏನು ಹೇಳಬೇಕಾದ್ದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಪ್ಲೀಸ್ ಅಜ್ಜಿ, ಈ ಮನೆ ಬಿಟ್ಟು ಹೋಗ್ಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಪ್ಲೀಸ್ ಅಜ್ಜಿ, ಬೇಕಾದ್ರೆ ಬಸ್ಗೆ ಹೊಡಿತೀನಿ.
ಸಮಾಧಾನ ಮಾಡ್ಕೊ ಅಂಜಲಿ. ಅದಕ್ಕೆ ನೀವು ನಿಜವಾಗ್ಲೂ ಮನೆ ಬಿಟ್ಟು ಹೋಗಿ ಯೋಚನೆ ಮಾಡಿದ್ದೀರಾ? ಇನ್ನು ಏನು ಕಣಿ ಕೇಳ್ತಾ ಇದೆಯಾ ಭಾಗಿ? ಯಾರು ಬರಲಿ ಬಿಡಲಿ, ನಾನು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳಾಯ್ತಲ್ಲ. ಅಲ್ಲ ಅದಕ್ಕೆ ಇಷ್ಟು ದಿವಸ ಮಗಳ ಮದುವೆ ಆಗಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಿ. ಈಗ ಸಾಕ್ಷಿ ಮದುವೆ ಭಾಳ ಅದ್ದೂರಿಯಾಗಿ ಆಯ್ತಲ್ಲ, ಈಗ ಯಾಕೆ ನೀವು ಮತ್ತೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾ ಇದ್ದೀರಾ? ಆದರೆ ನಾನು ಅನ್ಕೊಂಡಾಗ ಯಾವುದೂ ಆಗ್ಲಿಲ್ವಲ್ಲ. ಯಾವ್ದಾಗಬಾರ್ದು ಅಂತಿದ್ನೋ ಅದೇ ಆಗೋಯ್ತು. ನೀವೆಲ್ಲ ಕುಮ್ಮಕ್ ಕೊಟ್ಟು ಆ ರಘು ಜೊತೆ ಮದುವೆ ಮಾಡಿ ಮುಗಿಸಾಯ್ತಲ್ಲ. ಯಾರೇನು ತಪ್ಪು ಮಾಡಿಲ್ವಲ್ಲ. ರಘು ತುಂಬ ಒಳ್ಳೆ ಹುಡುಗ, ಸಾಕ್ಷಿನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ನೋಡು ಭಾಗಿ, ಇನ್ಯಾವ ಚರ್ಚೆನೂ ಬೇಡ. ದೆವ್ವ ಭೂತಗಳ ಜೊತೆ ವಾಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮನೆ ಎಷ್ಟು ಚೆನ್ನಾಗಿದ್ರೇನು ಮನಸ್ಸು ಮುರಿದು ಹೋಗಿದೆ. ಯಾರು ಏನೇ ಹೇಳಿದ್ರು ನಾನು ಇಲ್ಲಿರೋದಿಲ್ಲ. ಸುಹಾಸ, ಮೊದಲು ಆ ಮನೆ ಬ್ರೋಕರ್ಗೆ ಫೋನ್ ಮಾಡಿ ತಕ್ಷಣ ಬರೋದಕ್ಕೆ ಹೇಳು. ಮನೆ ಅಡ್ವಾನ್ಸ್ನ ವಾಪಸ್ ಕೊಡೋದಕ್ಕೆ ಹೇಳೋಣ. ಸರಿ ಅಮ್ಮ. ಅಜ್ಜಿ, ನಾನು ಯಾವ ಚೇಷ್ಟೆನೂ ಮಾಡಲ್ಲ, ಮ್ಯಾಜಿಕ್ಕು ಮಾಡಲ್ಲ. ಪ್ಲೀಸ್ ನೀವು ಮತ್ತೆ ಮನೆ ಬಿಟ್ಟು ಹೋಗ್ಬೇಡಿ ಅಜ್ಜಿ, ಪ್ಲೀಸ್ ಪ್ಲೀಸ್. ಯಾವ ಭೂತ ತಡೆದ್ರು ಅಷ್ಟೇ, ಮನುಷ್ಯರು ಹೇಳಿದ್ರಷ್ಟೇ. ನಾನಂತೂ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ಮನೆ ಬಿಟ್ಟು ಬರದೇ ಇರೋದ್ ಜೊತೆ ಇನ್ನು ಮುಂದೆ ನನಗೆ ಯಾವುದೇ ಸಂಬಂಧ ಇರೋದಿಲ್ಲ. ಪ್ಲೀಸ್ ದೊಡ್ಡ ಕಣ್ಣು ಕಾಣಿಸಿದ್ರೆ ಪರವಾಗಿಲ್ಲ, ಪ್ಲೀಸ್ ಲಡ್ಡು ಕಣ್ಣಿನ ಕಾಣಿಸ ಮಾಡು, ಪ್ಲೀಸ್ ಪ್ಲೀಸ್ ಗಣೇಶ. ನಾನು ಅಂಜಲಿ ಬೆಳ್ಳಕ್ಕಿ ಬರೆ, ನನ್ನೆಲ್ಲರೂ ಪ್ರೀತಿಯಿಂದ ಬೂತು ಬೂತು ಅಂತ ಕರೀತಾರೆ. ದೊಡ್ಡ ಕಳ್ಳಿ? ಯಾರು ಕಳ್ಳಿ? ನಾನ್ ಕಳ್ಳಿ ಅಲ್ಲ. ಇವತ್ತಿನವರೆಗೂ ಫ್ರಿಜ್ ಚಾಕ್ಲೇಟ್ ಬಿಟ್ಟು ಇನ್ಯಾನು ಕದಿಲ್ಲ. ಕಳ್ಸ ಪ್ಲೀಸ್ ಮ್ಯಾಜಿಕ್ ಶಕ್ತಿ ಬರಂಗ್ ಮಾಡಪ್ಪ. ಏ ವಾಸ್ ಪ್ಲೀಸ್ ಚುರ್ಚುರಾಗು. ಪ್ಲೀಸ್ ಪ್ಲೀಸ್ ಗಣೇಶ. ಚಿಕ್ಕದಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು. ಲಡ್ಡು ಅಣ್ಣ, ಈಗ
ಪಿಜ್ಜಾ ಅಜ್ಜಿ ಪಿಶಾಚಿ ಆಗಿದೆ. ಬೆಳಗ್ಗೆ ನೀನು ಎದ್ದು ನೋಡಿದ್ರೆ ಸಖತ್ ಮಜಾ ಸಿಗುತ್ತೆ. ಕೇರಿಗೆ ಬಂದರೆ ನೀನು ಕರಿಯ ಕಂಬಳಿ ಗದ್ದಿಗೆ ಮಾಡಿ ತಂದು ಕೊಡುವೆ ಗಂಡ ಬೀಳ್ಯವ್ವ ನಿನ್ನಯ್ಯ ರಾಜ. ಅವತ್ತು ದೊಣ್ಣೆ ತಗೊಂಡು ತಲೆ ಬುಲ್ಡೆ ಒಡೆಯಕ್ ಬಂದಿದ್ರು ಅಂದೆ. ಇವತ್ತು ಇವರೇ ಫೋನ್ ಮಾಡಿ ಕರೆದಿದ್ದಾರೆ ಬೇರೆ ಅಂತ ಇದೆಯಾ? ಹೌದಾ? ಇವತ್ತು ತಲೆ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ನಿಂದೊಳ್ಳೆ ಕಟ್ಟ ಅಲ್ಲ, ಇವರು ನಮ್ಮನ್ನ ಹೊಡಿತಾರೆ ಹೊಡಿತಾರೆ ಅಂದ್ಬಿಟ್ಟು ನಾವ್ ಈ ಮನೆ ಕಡೆ ಬರೋದು ನಿಲ್ಸಕ್ಕಾಗತ್ತೇನಾ? ಒಂದು ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು ಮಾರುತ್ತೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರ, ಈ ಬಡ್ಡಿ ವಸೂಲಿ ದಂಧೆ ಅಂದ್ರೆ ಹೊಡೆಸ್ಕೊಳ್ಳೋದು, ಬಡಿಸ್ಕೊಳ್ಳೋದು, ಬೆನ್ನಿಂದಗಡೆ 4 ಮಾತು ಅನ್ನಿಸ್ಕೊಳ್ಳೋದು, ಕ್ಯಾಕರಿಸಿ ಪುಕ್ ಅಂತ ಮಕ್ ಮುಗಿಸ್ಕೊಳ್ಳೋದು, ಇವೆಲ್ಲ ಕಾಮನ್ ಕಣ. ಯಾರು ಹೇಳೋಣ? ನಾನು ಯಾರು ಹೇಳ? ಮಹಾಬಲ, ಮಹಾಬಲ ಕಣ. ಇವತ್ತು ನಾನು ಏನು ಮಾಡ್ತೀನಿ ಹೇಳ? ಅಪ್ಪಿ ತಪ್ಪಿ ಒಂದು ವೇಳೆ ವಾಪಕ್ಷ ಇವ್ರು ಏನಾದರೂ ದೊಣ್ಣೆ ತಗೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಬಂದ್ರೆ ನಿನ್ನ ಮುಂದೆ ಬಿಡ್ತೀನಿ ನಾನು ಓಡ. ಮಾವ, ನನ್ನ ತಲೆ ಬುಲ್ಡೆ ಅಡ ಇಟ್ಬಿಟ್ಟು ನೀನ್ ಓಡೋಗ್ತೀಯಾ? ದಡ್ಡ ಇದಕ್ಕೆ ಕಣ ನಾನು ನಿನ್ನ ದಡ್ಡ ಅನ್ನೋದು. ಓಡೋಗೋದು ಅಂದ್ರೆ ಕೈಲಾಗದ ರಣ ಹೇಳಿತರ ನಾನು ಓಡೋಗಲ್ಲ ಕಣ. ಮಚ್ಚುಲಾಂಗ ತಗೊಂಡ್ಬರೋದಕ್ಕೆ ಓಡೋಗ್ತೀನಿ. ಆಮೇಲೆ ನಾನು ಯಾರು, ನನ್ನ ಪ್ರತಾಪ ಏನು ಅಂತ ಇವ್ರಿಗೆ ತೋರಿಸ್ತೀನಿ. ಅಂಥದ್ದೇನು ಆಗಲ್ಲ. ತಪ್ಪಗಪ್ಪ. ಮಾವ, ಇಷ್ಟು ಬಡದ್ರು ಯಾರು ಇಲ್ಲ ಅನ್ಸುತ್ತೆ ಮನೆಯಲ್ಲಿ. ನಡಿ ಹೋಗ್ಬಿಡೋಣ ಬಾ. ನಾನಿದ್ದೀನಿ ತಟ್ಟ ಗೊತ್ತದು ಯಾರು ಬರ್ತದೆ ನೋಡ್ತೀನಿ. ಓಹ್, ಬನ್ನಿ ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಮಾರುತಿ, ಮುದುಕಮ್ಮನ್ನ ಮುಂದೆ ಬಿಟ್ಬಿಟ್ಟು ಎಲ್ಲರೂ ಸುತ್ತ ಕವರ್ ಆಗ್ತಾ ಇದ್ದಾರೆ ಕಣೋ. ಜೋಗಿ ಪಿಕ್ಚರಲ್ಲಿ ಶಿವಣ್ಣಂಗೆ ಕವರ್ ಆದಂಗೆ ಕವರ್ ಆಗ್ತಾ ಇದ್ದಾರೆ ಕಣೋ. ಬಡಿ ಮಗ ಬಿಡಬೇಡ ಅವನ್ನ ಅಂತ ಹಾಡು ಶುರು ಆಗೋದಕ್ಕಿಂತ ಮುಂಚೆ ಮೊದಲಿಂದ ಹೋಗ್ಬಿಡೋಣ ನಡಿ ಮಗ. ಮೊದಲು ಹೇಳಿಲ್ವ ಮಾವ, ಇವ್ರ ಮೇಲೆ ಯಾರ್ದೊಬ್ಬರ ಮೇಲೆ ಭೂತ ಅಟ್ಕಾಯಿಸ್ಕೊಂಡ್ಬಿಟ್ಟೈತೋ ಏನೋ. ಸುಮ್ಮನೆ ಬಂದು ತಗೊಳಕೋಬೇಕಲ್ಲ ಮಾವ. ಯೋಚನೆ ಮಾಡಬೇಡ, ಮೆತ್ತಗೆ ರಿವರ್ಸ್ ಗೇರ್ ಹಾಕೋ. ಏಯ್, ನಿಮ್ಮನ್ನ ಇಲ್ಲಿ ಹೊಡೆಯೋದಕ್ಕೆ ಕರ್ಸಿಲ್ಲ, ವ್ಯವಹಾರ ಮಾತಾಡೋದಕ್ಕೆ ಕರ್ಸಿರೋದು. ಇದು 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 ವ್ಯವಹಾರದ ಲಕ್ಷಣಗಳು ಅಂದರೆ ಇದು ಅಲ್ಲ. ನೀವು ಬಿಡಿ ದೊಡ್ಡವರು, ನಿಮಗೆ ಅನುಭವನೂ ಇರುತ್ತೆ, ವ್ಯವಹಾರ ಜ್ಞಾನನೂ ಇರುತ್ತೆ. ಏನು ಬಂತು ಇದೆ. ಅದೇ ನಿಮ್ಮ ಇಬ್ಬರು ಮಕ್ಕಳಿಗೂ ಇದು ಸ್ವಲ್ಪ ಕಮ್ಮಿ ನೋಡಿ. ಮಾತಿದ್ರು ಸಾಕು, ಬಡಿಗೆ ದೊಣ್ಣೆ ಹಿಡ್ಕೊಂಡೇ ಬಂದುಬಿಡ್ತಾರೆ. ಅಂಥವ್ರನ್ನ ಯಾರಾದರೂ ವ್ಯವಹಾರಸ್ಥರು ಅಂತ ಕರೀತಾರ? ನಿಮ್ಮದು ಬಂದಿನ ಆಯ್ತು ಬಿಡು ಮಾವ. ನಿಮಗೆ ಬಡಿಗೆ ದೊಣ್ಣೆ ಕಡಿಮೆನೆ, ಮೊಚ್ಚು ತಗೊಂಡು ಕತ್ತರಿಸಿದ್ರು ಪಾಪ ಬರೋದಿಲ್ಲ. ಅಲ್ಲಮ್ಮ, ವ್ಯವಹಾರ ಮಾಡಕ್ ಕರ್ದಿದ್ದೀವಿ ಏನ್ರಿ? ಈಗ ನೋಡಿದ್ರೆ ಲಾಂಗು ಮುಚ್ಚು ಅಂತಿರಲ್ಲ ಮನೆ. ಮತ್ತೇನ್ರಿ, ನಮ್ಗೆ ಈ ಭೂತದ ಬಂಗ್ಲೆ ಕೊಡ್ಸಿದಿರಲ್ಲ, ನಾವು ನಿಮ್ಗೆ ಏನು ಅನ್ಯಾಯ ಮಾಡಿದ್ವು, ಏನು ಮೋಸ ಮಾಡಿದ್ವು? ಬಾಬಾ, ಏನೋ ಕೇಳ್ತಾವ್ರು ಹೇಳು. ಇಲ್ಲ, ಯಾವ ಭೂತನೂ ಇಲ್ಲ, ಯಾವ ಪ್ರೇತನೂ ಇಲ್ಲ. ಹಾಗಂತ ಹೇಳಿ ಪುರಿ ಅಂಕಲ್, ಇರೋದು ನಾನು, ಇದು ನನ್ನ ಮನೆ ಅಂತ ಹೇಳಿ ಪುರಿ ಅಂಕಲ್. ಇನ್ನೂ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಭೂತ ಇದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಯಾವಾಗ ಇಲ್ಲಿಂದ ಓಡೋಗ್ತೀವೋ ಅಂತ ತುದಿಗಾಲಲ್ಲಿ ನಿಂತಿರ್ತೀರಾ, ಯಾವಾಗ ಇಲ್ಲಿಗೆ ಬರ್ಬೇಕಾದ್ರೂ ಹೆದರ್ಕೊಂಡೇ ಇರ್ತೀರಾ. ಭೂತ ಇಲ್ಲ ಅಂತ ವಾದ ಬೇರೆ ಮಾಡ್ತೀರಾ? ನಿಮ್ಮ ತಾಯಿಗೂ ಭೂತ ಇಲ್ಲ ಮೇಡಮ್. ಅಲ್ಲ, ಅಪ್ಪಿತಪ್ಪಿ ಒಂದು ವೇಳೆ ಅಕಸ್ಮಾತ್ ಆಗಿ ಭೂತ ಇದ್ದಿದ್ರೆ ಅದು ನಿಮ್ಮನ್ನ ಎಷ್ಟು ದಿವಸ ಬಿಡ್ತಾ ಇತ್ತಾ?
ಒಳ್ಳೆ ಬಲ್ತಿರೋ ಮಾಂಸ ಸಿಕ್ಕಿದೆ ಅಂತ ಕಚ 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 ಅಂತ ತಿನ್ಬಿಡ್ತಾ ಇರ್ಲಿಲ್ವಾ? ಸರಿಯಾಗಿ ಹೇಳಿದ್ರೆ ಪೂರಿ ಅಂಕಲ್. ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ? ನಾನು ಯಾರಿಗೆ ಕೆಟ್ಟದ್ದು ಮಾಡಿದ್ದೀನಿ? ನಾನು ಮೊದಲೇ ಹೇಳಿದ್ದೀನಲ್ಲ, ಈ ಬಂಗ್ಲೆಗೆ ಎಂತೆಂಥವರೆಲ್ಲ ಬಂದೋಗಿದ್ದಾರೆ ಏನು ಬಂತು, ಇದೇ ಬಂಗ್ಲೆನಲ್ಲಿ ಇದ್ಬಿಟ್ಟು ಹೋಗಿದ್ದಾರೆ. ಅಲ್ಲ, ಅವ್ರು ಯಾರಿಗೂ ಕಾಟ ಕೊಡದೇ ಇರೋ ಭೂತ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಕಾಟ ಕೊಟ್ಬಿಡುತ್ತಾ? ಎಲ್ಲ ಭ್ರಮೆ. ನೀವು ಭೂತ ಇದೆ ಅಂದ್ಕೊಂಡ್ರೆ ಇದೆ, ಭೂತ ಇಲ್ಲ ಅಂದ್ಕೊಂಡ್ರೆ ಭೂತ ಇಲ್ಲ, ಅಷ್ಟೇನೆ. ಈಗ ಅವರವರ ಭಾವಕ್ಕೆ ಭಕ್ತಿಗೆ ತಕ್ಕಂತೆ ದೇವರು ಅಂತ ಹೇಳ್ತಾರಲ್ಲ, ಹಾಗೇನೆ ಅವರವರ ಭಯಗೆ ಅವರವರ ಭ್ರಮೆಗೆ ತಕ್ಕಂತೆ ದೆವ್ವಗಳು ಮೇಡಮ್. ಅಂದ್ರೆ ಈ ಮನೆಯಲ್ಲಿ ಭೂತ ಇಲ್ಲ ಅಂತಲ್ವಾ? ಆವಾಗಲೇ ಹೇಳಿದ್ನಲ್ಲ, ನಿಮ್ಮ ತಾಯಣೆಗೂ ಇಲ್ಲ ಅಂತ. ಈಗ ಹೇಳ್ತಾ ಇದ್ದೀನಿ, ನಮ್ಮ ತಾಯಣೆಗೂ ಇಲ್ಲ. ಕೆಲವು ಮನುಷ್ಯರೇ ದೆವ್ವ ಮತ್ತು ಭೂತಗಳ ಥರ ಕಾಣಿಸ್ತಾರ ಅಷ್ಟೇ. ನಾನು ಎಷ್ಟು ಹೇಳಿದ್ರು ನೀವು ಒಪ್ತಾ ಇಲ್ಲ ಅಲ್ವಾ? ಈಗ ತೋರಿಸ್ಕೊಡ್ತೀನಿ ಭೂತ ಇದೆ ಅಂತ. ಅಂಜಲಿ, ಅಂಜಲಿ, ಹೋಗಿ ಅಂಕಲ್ ಇಬ್ಬರಿಗೂ ಬಿಸ್ಕೆಟ್ ನೀರು ತಗೊಂಡ್ ಬಾ. ಅಂಜಲಿ ಎಲ್ಲಿದ್ಯಾ? ನಿನಗೆ ಹೇಳ್ತಾ ಇರೋದು. ಈ ಮನೆ ಯಜಮಾನಿ ಹೇಳ್ತಾ ಇದ್ದೀನಿ, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕಲ್ವಾ? ಹೋಗಿ ತಗೊಂಡ್ ಬಾ. ಅಮ್ಮ ಅವರೇ, ನಾನೇ ತರ್ತೀನಿ ಬಿಡಿ. ಇಲ್ಲ, ಬೇರೆ ಯಾರೂ ಹೋಗೋ ಹಾಗಿಲ್ಲ. ಅಂಜಲಿ, ಅಂಜಲಿ ಎಲ್ಲಿದ್ಯಾ? ನಾನು ಹೇಳಿದ ಕೆಲಸ ಮಾಡ್ತೀಯಾ ಇಲ್ವಾ? ಹೋಗಿ ತಗೊಂಡ್ ಬಾ.